ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು SSLC ಪರೀಕ್ಷೆ 3 ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಅಂಥೇಳಿ 2 ಅಂಕದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನೀವು ನೋಡಿದ್ದೇ ಆದಲ್ಲಿ 2 ಅಂಕಗಳಿಗೆ ಎಷ್ಟು ಮಾರ್ಕ್ಸ್ ಇದೆಯಲ್ಲ ಅದಷ್ಟು ಮಾರ್ಕ್ಸು ನೀವು ತಗೋಬಹುದು. ಓಕೆನಾ? ಸರಿ, ಅದೇ ರೀತಿ 2 ಅಂಕದ ಮೇಲೆ ಯಾವುದಾದ್ರೂ ಕ್ವಶನ್ ಮೇಲೆ ಡೌಟ್ ಇತ್ತು ಅಂದರೆ ಆ ಕ್ವಶನನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆ ವಿಡಿಯೋನ ಆ ಕ್ವಶನ್ನ ಸಾಲ್ವ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸರಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ನೋಡಿ 2 ಅಂಕದ ಪ್ರಶ್ನೆ. ಅದರಲ್ಲಿ ಮೊದಲನೇದು ಬರುವಂಥದ್ದು 3+√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ. ಸರಿನಾ? ಇದರಲ್ಲಿ ಮತ್ತೊಂದು ಥರದ ಕ್ವಶನು ಇದೆ ನೋಡ್ರಿ. ಇದು √3 ಅಂತೇಳಿ ಅಷ್ಟೇ ಕೊಟ್ಟರೆ, ಅಕಸ್ಮಾತ್ √2 ಈ ಥರ ಅಷ್ಟೇ ಕೊಟ್ಟರೆ ಇದನ್ನು ಮತ್ತೆ ಬೇರೆ ಥರ ಸಾಲ್ವ್ ಮಾಡೋದು, ಅದನ್ನು 3 ಅಂಕಗಳಿಗೆ ಕೇಳ್ತಾರೆ. ಓಕೆ, ಈಗ 2 ಅಂಕಗಳಿಗೆ ಕೇಳೋದಿದ್ರೆ 3+√5 ಅಥವಾ ಇಲ್ಲಿ ಯಾವುದಾದ್ರು ಬೇರೆ ಥರದ ಸಂಖ್ಯೆ, ಒಟ್ಟು 2 ಸಂಖ್ಯೆಗಳನ್ನು ಒಟ್ಟಾಗಿ ಕೊಟ್ಟಿರ್ತಾರೆ. ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ. ಓಕೆನಾ? ಇದನ್ನು ಯಾವ ರೀತಿ ಸಾಧನೆ ಮಾಡೋದಪ್ಪ ಅಂತ ಕೇಳಿದ್ರೆ 3+√5 ಇದನ್ನು ಫಸ್ಟು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಲ್ವಾ. ಇದನ್ನು ಫಸ್ಟ್ ನಾವೇನಂತ ಅನ್ಕೋಬೇಕು, ಭಾಗಲಬ್ಧ ಸಂಖ್ಯೆ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಬರ್ತಿದ್ದೀವಿ ನೋಡಿರಿ, 3+√5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ ಅಂತ ಹೇಳಿ. ಓಕೆನಾ? ನೆಕ್ಸ್ಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ ಮೇಲೆ ಅದು ಯಾವ ರೀತಿ ಇರುತ್ತೆ? 3+√5 ಅದು a/b ಅಥವಾ p/q. ಭಾಗಲಬ್ಧ ಸಂಖ್ಯೆ ಅಂದರೆ ಹಾಗೆ ಅಲ್ವಾ, 1/2 ಇರ್ಬೋದು, 2/4 ಇರ್ಬೋದು, ಈ ರೀತಿ ಭಾಗಾಕಾರ a/b ಫಾರ್ಮಲ್ಲಿ ಇರುತ್ತೆ. ಓಕೆನಾ? ಹಾಂ, ಇದು ಬರ್ದಾದ್ಮೇಲೆ ಇಲ್ಲಿ ಬ್ರ್ಯಾಕೆಟಲ್ಲಿ ಒಂದು ಕಂಡೀಷನ್ ಬರೀಲೇಬೇಕು. ಆ ಕಂಡೀಷನ್ ಏನಾದ್ರು ಬರೀದಿದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, a ಮತ್ತು bಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಸಹ ಅವಿಭಾಜ್ಯ ಸಂಖ್ಯೆಗಳು. ಮತ್ತೊಂದು ಕಂಡೀಷನ್ b≠0 ಅಂದರೆ b ಯಾವುದೇ ಕಾರಣಕ್ಕೂ 0 ಆಗಿರಬಾರ್ದು ಅಂತ ಹೇಳಿ. ಓಕೆನಾ? ಮತ್ತು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಇದ್ದಾವಲ್ಲ, ಸಹ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಏನು? 2 ಸಂಖ್ಯೆ, ಫಾರ್ ಎಕ್ಸಾಂಪಲ್ a = 5 ಅಂತ ಇಟ್ಕೊಳ್ಳೋಣ, b = 7 ಅಂತ ಇಟ್ಕೊಳ್ಳೋಣ. ಈ 5 ಮತ್ತು 7ರ ಅಪವರ್ತನಗಳನ್ನು ನೋಡ್ತಾ ಹೋದರೆ 1 ಮತ್ತು 5, ಇದು 7ರ ಅಪವರ್ತನ 1 ಮತ್ತು 7. ಓಕೆನಾ? ಇದು 2 ಕಾಮನ್ ಆಗಿ ಯಾವ ಮಗ್ಗಿಲ್ ಬರ್ತಾ ಇದೆ? 1 ಮಗ್ಗಿಲ್ ಬರ್ತಾ ಇದೆಯಲ್ವಾ? ಹಾಂ, ಅಂದರೆ ಸಹ ಅವಿಭಾಜ್ಯ ಅಂದರೆ ಕಾಮನ್ ಆಗಿ ಅದು ಒಂದೊಂದಲೇ ಮಗ್ಗಿಲ್ ಮಾತ್ರ ಬರಬೇಕು, ಮತ್ತು ಯಾವ ಮಗ್ಗೆಲ್ಲೂ ಅದು ಬರೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ಇದೇನಾದ್ರು 5 ಮಗ್ಗಿಲ್ ಬರ್ತಾ, ಇದು 7 ಸಹಿತ 5 ಮಗ್ಗಿಲ್ ಬರ್ತಾ ಇತ್ತು ಅಂದರೆ ಅದು ಸಹ ಅವಿಭಾಜ್ಯ ಸಂಖ್ಯೆ ಅಲ್ಲ. ಕಾಮನ್ ಆಗಿ ಅದು ಒಂದೊಂದಲೇ ಮಗ್ಗಿಲ್ ಮಾತ್ರ ಬರಬೇಕು ಆ 2 ಸಂಖ್ಯೆಗಳು. ಅದನ್ನು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂಥೇಳಿ ಕರಿತೀವಿ. ಓಕೆನಾ? ಇದಿಷ್ಟು ಆದಮೇಲೆ ನಾವು ಈ ರೂಟನ್ನು ಮಾತ್ರ ಈ ಕಡೆ ಇಡಬೇಕು. ಓಕೆನಾ? ಆಮೇಲೆ a/b ಈ 3 ಇದೆಯಲ್ಲ, ಪ್ಲಸ್ ಇದೆ, ಆ ಕಡೆ ತೊಗೊಂಡು ಹೋದಾಗ ಏನಾಯ್ತೆ? -3 ಆಗುತ್ತೆ. ಓಕೆ, ಸರಿ, ಇದೆಲ್ಲ ಏನು ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಇದನ್ನು ಬರೀಬೇಕು ಅಷ್ಟೇ. ಓಕೆನಾ? a ಮತ್ತು bಗಳು ಇಲ್ಲಿ p/q ತೊಗೊಂಡ್ರೆ p ಮತ್ತು qಗಳು ಅಂತೇಳಿ ಬರೀಬೇಕಾಗುತ್ತೆ. ಸಹ ಅವಿಭಾಜ್ಯ ಸಂಖ್ಯೆಗಳು b≠0. ಇಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು, x ಮತ್ತು y ತೊಗೋಬೋದು, ನಿಮ್ಮ ಇಷ್ಟ. ಓಕೆನಾ? ಇಲ್ಲಿ 3 ಇತ್ತು, ಸೊ ಆ ಕಡೆ ತೊಗೊಂಡು ಹೋದಾಗ ಏನಾಯಿತು? -3 ಆಯಿತು. ಓಕೆ, √5 ಇಲ್ಲೇ ಇರಲಿ, a ಹಾಗೆ ಬರೀರಿ, ಮೈನಸ್ ಇದು 2ನ ಗುಣಾಕಾರ ಮಾಡಿರಿ, 3 × b 3b ಡಿವೈಡೆಡ್ ಬೈ ಈ b ಒಂದೇ ಕಡೆ ಇದೆಯಲ್ಲ, 2ಕ್ಕೂ ಸೇರಿಸಿ b ಅಂಥೇಳಿ ಹಾಕ್ರಿ. ಓಕೆನಾ? ಇಷ್ಟೇ ಮಾಡೋದು, ಏನಿಲ್ಲ. ಎನ ಹಾಗೆ ಬರೀರಿ, ಮೈನಸ್ಸಿಗೆ ಮೈನಸ್ ಇದೆ, 3 × b 3b ಭಾಗಿಸು ಈ b ಒಂದಕ್ಕೆ ಇದೆ, ಎಲ್ಲದಕ್ಕೂ ಸೇರಿ b ಅನ್ನು ಹಾಕಿದ್ರೆ ಆಯಿತು. ಓಕೆನಾ? ಇಲ್ಲಿ ಆ್ಯಕ್ಚುಲಿ ನಾವು ಲಸ ತೆಗಿತಾ ಇರೋದು, ಅಷ್ಟೆಲ್ಲ ಬೇಡ, ಜಸ್ಟ್ ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ ನೀವು. ಓಕೆ, ಸರಿ, ನೆಕ್ಸ್ಟ್ ನೋಡೋಣ. ನೋಡ್ಕೊಳ್ರಿ ಏನಂತ ಹೆಂಗೆ ಮಾಡಬೇಕು ಅಂತ ಹೇಳಿ. ಇಲ್ಲಿ ನೋಡಿರಿ, ಇದಿಷ್ಟೇ ಮಾಡಿದ್ರೆ ಸಾಕು, ನಿಮಗೆ ಲೆಕ್ಕ ಮುಗೀತು. ಇದರಲ್ಲಿ ಒಂಚೂರು ಬರೆಯೋದಿರುತ್ತೆ, ಅದು ನೋಡಿರಿ. ಇಲ್ಲಿ ನೋಡಿರಿ, a ಆಮೇಲೆ 3 ಬಂದಿದೆ, ಆಮೇಲೆ b ಬಂದಿದೆ. a 3 ಮತ್ತು b ಎಲ್ಲ ಇದೆಯಲ್ಲ, ಇವು ಪೂರ್ಣಾಂಕಗಳಾಗಿವೆ. ಮತ್ತು a - 3b ಭಾಗಿಸು b. ಇಲ್ಲಿ ನೋಡ್ರಿ, a ಇದೆ, 3 ಇದೆ, b ಇದೆ, ಇದೆಲ್ಲ ಪೂರ್ಣಾಂಕಗಳಾಗಿವೆ ಅಂತ ಬರೀಬೇಕು. ಅದಾದಮೇಲೆ a - 3b ಇಲ್ಲಿ ಏನಿದೆಯಲ್ಲ ಅದನ್ನು ಇಲ್ಲಿ ಬರೀಬೇಕು. b ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ. ಭಾಗಲಬ್ಧ ಸಂಖ್ಯೆಯಾಗಿದೆ. ಓಕೆನಾ? ಆದಮೇಲೆ ನೋಡ್ಕೊಳ್ರಿ, ಇದು ಭಾಗಲಬ್ಧ ಸಂಖ್ಯೆ. ಯಾಕೆ ಹೇಳ್ರಿ? ಇದಿಷ್ಟನ್ನು a ಅಂತ ಕನ್ಸಿಡರ್ ಮಾಡಿರಿ, ಇದನ್ನು b ಅಂತ ಕನ್ಸಿಡರ್ ಮಾಡಿರಿ. a/b ಫಾರ್ಮಲ್ಲಿ ಇದೆಯಲ್ಲ, ಸೊ a - 3b ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ
ರೂಟ್ 5 ಇದೆಯಲ್ಲ ಅದೇನು ನಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ, ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಇಲ್ಲಿ ನೋಡ್ರಿ, ಇದು ಅಭಾಗಲಬ್ಧ ಸಂಖ್ಯೆ, ಇದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ ದೇರ್ಫಾರ್ ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ ಏನಂತ ಬರೀಬಹುದು? ನೆಕ್ಸ್ಟು ಅಭಾಗಲಬ್ಧ ನಾಟ್ ಈಕ್ವಲ್ ಟು ಭಾಗಲಬ್ಧ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ ಅಂಥೇಳಿ ಬರೀಬೇಕು. ನಮ್ಮ ಊಹೆ ತಪ್ಪಾಗಿದೆ. ಏನು? ರೂಟ್ 3 ಏನಂತ ಊಹಿಸಿದ್ವಿ ಸ್ಟಾರ್ಟಿಂಗಲ್ಲಿ ನಾವು? ನೋಡ್ಕೊಳ್ರಿ, ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸೋಣ. ಆ ಥರ ಊಹಿಸಿದ್ವಲ್ವ, ನಮ್ಮ ಊಹೆ ಏನಾಯಿತು? ತಪ್ಪಾಗಿದೆ. 3 + ರೂಟ್ 5 ಒಂದು ಅಭಾಗಲಬ್ಧ ಸಂಖ್ಯೆ ಅಂಥೇಳಿ ಬರೀಬೇಕು. ಅಭಾಗಲಬ್ಧ ಸಂಖ್ಯೆ. ಓಕೆನಾ? ಇದಿಷ್ಟು ಈ ವರ್ಡಿಂಗ್ಸ್ ಏನಿದೆಯಲ್ಲ ಇದಿಷ್ಟು ಇಂಪಾರ್ಟೆಂಟ್. ಇದರ ಲೆಕ್ಕ ಏನೂ ಬರಲ್ಲ, ಇಷ್ಟೇ ಲೆಕ್ಕ ಬರೋದು. ಬಾಕಿಯಲ್ಲೆಲ್ಲ ಇಲ್ಲಿರೋದನ್ನೇ ಇದಿಷ್ಟು ಲೈನ್ಸ್ನ ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್, ಎರಡನೇ ಕ್ವಶನಿಗೆ ಹೋಗೋಣ. ಬನ್ನಿ, ಎರಡನೇ ಕ್ವಶನ್ನ ಸ್ಟಾರ್ಟ್ ಮಾಡೋಣ. ಏನಿದೆ? 5, 9, 13 ಸಮಾಂತರ ಶ್ರೇಣಿ 21ನೇ ಪದವನ್ನು ಕಂಡುಹಿಡಿಯಿರಿ. ನೋಡ್ರಿ, 21ನೇ 10ನೇ ಪದ ಅಂತ ಹೇಳಿ ಬಂದ ತಕ್ಷಣ ನಮಗೊಂದು ಫಾರ್ಮುಲಾ ಬೇಕು. an = a + n - 1 × d ಅಂತ ಹೇಳಿ ಈ ಫಾರ್ಮುಲಾ. ಓಕೆನಾ? ಇದರ ಎ ಅಂದರೆ ಏನು? ಎ ಅಂದರೆ ಮೊದಲನೇ ಪದ. ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರಲ್ವ, ಅದರ ಮೊದಲನೇ ಪದ. ಎಷ್ಟು ಕೊಟ್ಟಿದ್ದಾರೆ? 5. ಆಮೇಲೆ ಎನ್ ಬೇಕಲ್ವಾ? ಎನ್ ಅಂದರೆ ಯಾವ ಪದವನ್ನು ಕಂಡು ಹಿಡಿಬೇಕಲ್ವಾ, ಅದು ನಮ್ಮ ಎನ್. ಎಷ್ಟು ಕೊಟ್ಟಿದ್ದಾರೆ? 21 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಸರಿ, ನೆಕ್ಸ್ಟ್ ಇರೋದು ನೋಡ್ರಿ, ಡಿ ಬೇಕಲ್ವಾ? ಹಾಂ, ಡಿ ಅಂದರೆ ಏನು? ಡಿ ಅಂದರೆ ಎರಡನೇ ಪದದಿಂದ ಒಂದನೇ ಪದವನ್ನು ಕಳಿಬೇಕು. ಎರಡನೇ ಪದ ಅಂದರೆ ಯಾವುದು ಹೇಳ್ರಿ? 9 ಮೈನಸ್ ಒಂದನೇ ಪದ ಯಾವುದು? 5. 9ರಲ್ಲಿ 5 ಕಳೆದ್ರೆ ಎಷ್ಟು? 4. ಹಾಗಾದರೆ ಡಿ ಬೆಲೆ ಎಷ್ಟು? 4. ಎ ಬೇಕು, ಎನ್ ಬೇಕು, ಡಿ ಬೇಕು. ಎ ಬೇಕು, ಎನ್ ಬೇಕು, ಡಿ ಬೇಕು. ಓಕೆನಾ? ಇಷ್ಟು ಸಿಕ್ಕರೆ ಸಾಕು. ಎನ್ ಜಾಗದಲ್ಲಿ ಎಷ್ಟು ಹಾಕಬೇಕು? 21 = ಎ ಜಾಗದಲ್ಲಿ ಏನು ಹಾಕಬೇಕು? 5. ಆಮೇಲೆ ಪ್ಲಸ್ ಚಿಹ್ನೆ ಇದೆ, ಆಮೇಲೆ ಒಂದು ಬ್ರ್ಯಾಕೆಟ್ ಇದೆ. ಎನ್ ಜಾಗದಲ್ಲಿ 21 ಮೈನಸ್ 1, ಡಿ ಜಾಗದಲ್ಲಿ 4. ನೋಡ್ಕೊಳ್ರಿ, ಬೆಲೆ ಅಪ್ಲೈ ಮಾಡೋದು ಈಸಿ. ಈ ಫಾರ್ಮುಲಾ ಬರೀಲಿಕ್ಕೆ ಹಾಫ್ ಮಾರ್ಕ್ಸ್, ಅದರಲ್ಲಿ ಬೆಲೆಯನ್ನು ಅಪ್ಲೈ ಮಾಡಲಿಕ್ಕೆ ಹಾಫ್ ಮಾರ್ಕ್ಸ್. ಇಫ್ ಫಾರ್ಮುಲಾನೇ ತಪ್ಪು ಹೋಯಿತು ಅಂದರೆ ನಿಮಗೆ ಯಾವುದೇ ರೀತಿ ಮಾರ್ಕ್ಸ್ ಸಿಗೋಲ್ಲ. ಓಕೆನಾ? ಸರಿಯಾಗಿ ಬೆಲೆ ಅಪ್ಲೈ ಮಾಡಿದ್ರು ಮಾರ್ಕ್ಸ್ ಕೊಡಲ್ಲ ಅವರು. ನೆಕ್ಸ್ಟು ಎ ಜಾಗದಲ್ಲಿ ಏನೇ ಬರೆದಿದ್ದೀನಿ, ಎನ್ ಜಾಗದಲ್ಲಿ 21 ಅಂತ ಬರೆದಿದ್ದೀನಿ. ಓಕೆನಾ? ಇಲ್ಲಿ ನೋಡಿ, = ಇದೆ, ಎ ಜಾಗದಲ್ಲಿ ನೋಡಿ ಏನು ಹಾಕಬೇಕು? 5 ಪ್ಲಸ್ ಇದೆ, ಪ್ಲಸ್ ಬ್ರ್ಯಾಕೆಟ್ ಇದೆ, ಬ್ರ್ಯಾಕೆಟ್. ಎನ್ ಜಾಗದಲ್ಲಿ ಏನು ಹಾಕಬೇಕು? 21 ಮೈನಸ್ ಇದೆ, ಮೈನಸ್ 1 ಇದೆ, 1 ಬ್ರ್ಯಾಕೆಟ್ ಕ್ಲೋಸ್ ಇದೆ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿದೆ. ಡಿ ಜಾಗದಲ್ಲಿ ಏನು ಹಾಕಬೇಕು? 4. ಇದಿಷ್ಟು ಬೆಲೆ ಹಾಕುವಂಥ ರೂಲ್ಸ್. ಓಕೆನಾ? ಸರಿ, ನೆಕ್ಸ್ಟ್ ನೋಡ್ರಿ, ಎ 21 = 5 ಪ್ಲಸ್ ನಮಗೆ ಯಾವುದಾದ್ರೂ ಸಮೀಕರಣದಲ್ಲಿ ಒಂದು ಬ್ರ್ಯಾಕೆಟ್ ಕಾಣಿಸ್ತು ಅಂತಂದರೆ ಫಸ್ಟು ಆ ಬ್ರ್ಯಾಕೆಟನ್ನು ತೆಗಿಬೇಕು. ಅದು ನಮ್ಮ ಫಸ್ಟ್ ಕೆಲಸ. ಓಕೆನಾ? 21 ಮೈನಸ್ 1 ಎಷ್ಟಾಗುತ್ತೆ? 20. ಆಮೇಲೆ 4. ಎ 21 = ಇಲ್ಲಿ ಮತ್ತೆ ಬ್ರ್ಯಾಕೆಟ್ ಕಾಣಿಸ್ತಾ ಇದೆಯಲ್ಲ, ಬ್ರ್ಯಾಕೆಟ್ ಅಂದರೆ ಅರ್ಥ ಏನು? ಗುಣಾಕಾರ. 5 ಪ್ಲಸ್ 24 80. ಎ 21 = 5 ಪ್ಲಸ್ 80 85. ಹಾಗಾದರೆ ಎ 21 ಬೆಲೆ ಎಷ್ಟಾಯಿತು? 85. ಓಕೆನಾ? ಸರಿ, ನೆಕ್ಸ್ಟ್ ಮೂರನೇ ಕ್ವಶನಿಗೆ ಹೋಗೋಣ. ಬರೀ ಕೆಳಗಿನ ಸಮೀಕರಣಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ. ಓಕೆನಾ? ಏನಪ್ಪ ಇದು? ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ ಪದೇ ಪದೇ ಅಂತ ತಿಳ್ಕೊಬೇಡ್ರಿ. ಇನ್ನು ನೆಕ್ಸ್ಟ್ ಲೆಕ್ಕ ಬರುತ್ತಲ್ಲ, ಅದು ಎಲ್ಲ ಲೆಕ್ಕನೂ ಹೊಸದಾಗಿ ಇರುವಂಥದ್ದು, ಅದು 3ನೇ ಎಕ್ಸಾಮ್ಗೆ ಬರಬಹುದು ಅಂತ ಹೇಳಿ. ಓಕೆನಾ? ಸರಿ, ನೋಡಿರಿ, ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳಿ. ಫಸ್ಟು ಕೊಟ್ಟಿರುವಂಥ ಕ್ವಶನನ್ನು ವರ್ಟಿಕಲ್ ಲೈನಲ್ಲಿ ಬರ್ಕೊಳ್ರಿ. ಓಕೆ, x + y = 4, ಅದಾದಮೇಲೆ 2x + y = 6 ಅಂತ ಹೇಳಿ. ಓಕೆನಾ? ಸರಿ, ಈ ಥರ ಬರ್ಕೊಂಡಾದಮೇಲೆ ಫಸ್ಟ್ ನಾವೇನು ಮಾಡಬೇಕು? ನಮಗೆ ಸಹಗುಣಕಗಳು ಸರಿಯಾಗಿರಬೇಕು. ಈ ಎಕ್ಸ್ನ ಸಹಗುಣಕ ಏನಿದೆ? 1 ಇದೆ. ಇಲ್ಲಿ ಎಕ್ಸ್ನ ಸಹಗುಣಕ ಎಷ್ಟಿದೆ? 2. ಇದು 1, ಇದು 2 ಇರೋಂಗಿಲ್ಲ. 2ರದ್ದು ಸೇಮ್. ಇಲ್ಲಿ 2 ಇದ್ದರೆ ಇಲ್ಲೂ 2, ಇಲ್ಲಿ 1 ಇದ್ದರೆ ಇಲ್ಲೂ 1 ಇರಬೇಕು. ಓಕೆನಾ? ಸರಿ, ಎಕ್ಸ್ದಂತೂ ಇಲ್ಲ, ವಾಯ್ದು ನೋಡೋಣ. ವಾಯ್ ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ? 1. ಇಲ್ಲಿ ಏನೂ ಇಲ್ಲ ಅಂದರೆ ಏನಿದೆ? 1. ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಓಕೆನಾ? ಇದು ಫಸ್ಟ್ ಕಂಡೀಷನ್. ಸಹಗುಣಕಗಳು, ಚರಾಕ್ಷರದ ಸಹಗುಣಕಗಳು ಸಮ ಇರಬೇಕು. ಓಕೆನಾ? ಇಲ್ಲಂತೂ ಸಮ ಇಲ್ಲ, ಎಕ್ಸ್ರದ್ದು ವೈದ್ ಸಮ ಇದೆ, ಸೊ ವೈ ತಗೊಳ್ಳೋಣ. ಓಕೆ,
ಮತ್ತೊಂದು ಕಂಡೀಷನ್ ಏನಂದರೆ ಇಲ್ಲಿ ಮೇಲೆ ಯಾವ ಚಿಹ್ನೆ ಇರುತ್ತೋ ವಾಯ್ಗೆ ಕೆಳಗಡೆ ಆ ಚಿಹ್ನೆ ಇರೋ ಹಾಗಿಲ್ಲ, ಅಪೋಸಿಟ್. ಪ್ಲಸ್ ಇದ್ದರೆ ಮೈನಸ್ ಇರಬೇಕು, ಮೈನಸ್ ಇದ್ದರೆ ಪ್ಲಸ್ ಇರಬೇಕು, ಅಪೋಸಿಟ್ ಚಿಹ್ನೆ. ಓಕೆನಾ? ಈಗ ಏನು ಮಾಡಬೇಕು, ನಮಗಿರೋವಂಥ ಆಪ್ಷನ್ ಏನು ಅಂತಂದರೆ ಹೆಂಗಂದ್ರೂ ಸಹಗುಣಕಗಳ ಸಮ ಇದೆಯಾ, ಒಂದು ಚಿಹ್ನೆಯನ್ನು ಚೇಂಜ್ ಮಾಡಿಬಿಟ್ರೆ ನಾವೇನು ಮಾಡ್ಬೋದು, ಅದನ್ನು ಹೊಡೆದಾಕ್ಬೋದು, ವರ್ಜಿಸಬಹುದು ಅಂಥೇಳಿ. ಓಕೆ, ಚಿಹ್ನೆ ಇದಕ್ಕೆ ಮಾತ್ರ ಚೇಂಜ್ ಮಾಡಲಿಕ್ಕಾಗಲ್ಲ, ಹೋಲ್ ಇಕ್ವೇಷನಿಗೆ ಚೇಂಜ್ ಮಾಡಬೇಕಾಗುತ್ತೆ, ಕೆಳಗಿನ ಇಕ್ವೇಷನಿಗೆ ಮಾತ್ರ. ಓಕೆ, ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇದೆ, ಆವಾಗ ಏನಾಗುತ್ತೆ ಮೈನಸ್, ಪ್ಲಸ್ ಇದೆ ಮೈನಸ್, ಆಮೇಲೆ ಇನ್ನೇನು ಪ್ಲಸ್ ಇದೆ, ಇಲ್ಲೇನಾಗುತ್ತೆ ಮೈನಸ್ ಅಂತ ಹೇಳಿ. ನೋಡಿರಿ, ಇಲ್ಲಿ ಪ್ಲಸ್ ವೈ ಆಯಿತು, ಇಲ್ಲಿ ಮೈನಸ್ ವೈ ಆಯಿತು, ಸೊ ಏನಾಗೋಯಿತು ಕ್ಯಾನ್ಸಲ್ ಆಯಿತು. ಓಕೆನಾ? ನೆಕ್ಸ್ಟ್ ನೋಡಿರಿ, ಇಲ್ಲಿ ಪ್ಲಸ್ ಇದೆ. ಓಕೆ, ಇಲ್ಲಿ -2x, ಈ ಚಿಹ್ನೆ ಕನ್ಸಿಡರ್ ಆಗಲ್ಲ. ಈಗ -2x, ಈಗ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದು ಮೈನಸ್, ಪ್ಲಸ್ ಮೈನಸ್ ಮೈನಸ್, 2x ಒಂದು x ಕಳೆದ್ರೆ x ಈಕ್ವಲ್ ಟು ಇದು 2ರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಮೈನಸ್ ಅಲ್ವಾ, ಸೊ ಮೈನಸ್ ಕೊಡ್ರಿ. ಈಗ ಪ್ಲಸ್ ಮೈನಸ್ ಮೈನಸ್, 6ರಲ್ಲಿ ಕಳೆದ್ರೆ 2, ಈ ಮೈನಸ್ ಕ್ಯಾನ್ಸಲ್ ಆಯಿತು, ಈ ಮೈನಸ್ ಕ್ಯಾನ್ಸಲ್ ಆಯಿತು, ಎಕ್ಸ್ ಈಕ್ವಲ್ ಟು ಎಷ್ಟಾಯಿತು 2. ಓಕೆನಾ? ಇಲ್ಲಿ ಆ್ಯಕ್ಚುಲಿ ಕ್ಯಾನ್ಸಲ್ ಆಗಲ್ಲ, ಅದು ಬೇರೆ ಪ್ರೊಸೆಸ್ ನಡೆಯುತ್ತೆ, ನೀವು ಸುಮ್ಮನೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಮೈನಸ್ ಇಲ್ಲೂ ಮೈನಸ್ ಬಂದರೆ ಮೈನಸ್ಸನ್ನು ತೆಗೆದಾಕಬೇಕು ಅನ್ನುವಂಥದ್ದು. ಓಕೆನಾ? ಸರಿ, ಇದು ಅರ್ಥ ಆಯಿತಾ? ಈಗ ಎಕ್ಸ್ ಬೆಲೆ ಆಯಿತು, ಇದು 2 ಇಕ್ವೇಷನಲ್ಲಿ ಯಾವುದು ಈಸಿ ಇದೆಯೋ ಅದರಲ್ಲಿ ಎಕ್ಸ್ ಹಾಕಿ ವೈ ಬೆಲೆ ಕಂಡಿಡ್ದ್ರೆ ಆಯಿತು. ನನಗೆ ಇದು ಈಸಿ ಕಾಣಿಸ್ತಾ ಇಲ್ಲ, ಇದು ಕಾಣಿಸ್ತಾ ಇದೆ ಅಲ್ವಾ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 4, ಎಕ್ಸ್ ಜಾಗದಲ್ಲಿ ಎಷ್ಟು ಹಾಕಲಿ 2, ಪ್ಲಸ್ ವೈ ಈಕ್ವಲ್ ಟು ಎಷ್ಟು 4, ವೈ ಈಕ್ವಲ್ ಟು 4, ಈ 2 ಆ ಕಡೆ ಹೋದಾಗ -2, ವೈ ಈಕ್ವಲ್ ಟು ಎಷ್ಟಾಯಿತು 4ರಲ್ಲಿ 2 ಕಳೆದ್ರೆ 2. ಹಾಗಾದರೆ ಎಕ್ಸ್ ಬೆಲೆ ಎಷ್ಟಾಯಿತು 2, ವೈ ಬೆಲೆನೂ ಎಷ್ಟಾಯಿತು 2. ಓಕೆನಾ? ಸರಿ, ಇದರಲ್ಲಿ ಕಂಡೀಷನ್ ಏನು ಹೇಳಿದ್ದೆ, ಚರಾಕ್ಷರಗಳ ಸಹಗುಣಕಗಳು ಏನಾಗಿರಬೇಕು, ಸರಿಯಾಗಿರಬೇಕು, ಸಮ ಇರಬೇಕು. ಇಲ್ಲಿ 1 ಇದ್ದರೆ ಇಲ್ಲೂ 1, ಇಲ್ಲಿ 2 ಇದ್ದರೆ ಇಲ್ಲೂ 2 ಇರಬೇಕು. ಮತ್ತೊಂದೇನು, 2 ಚರಾಕ್ಷರಗಳಿಗೆ ಬೇರೆ ಬೇರೆ ಚಿಹ್ನೆಗಳು ಇರಬೇಕು. ಅಂದರೆ ಇಲ್ಲೂ ಪ್ಲಸ್ ಇತ್ತು ಅಂದರೆ ಇಲ್ಲೇನಾಗಿರಬೇಕು ಮೈನಸ್ ಇರಬೇಕು. ಆ ಥರ ಇರಲಿಲ್ಲ ಅಂತಂದರೆ ನಾವೇನು ಮಾಡ್ಕೋಬೇಕಾಗುತ್ತೆ, ಕೆಳಗಡೆ ಇಕ್ವೇಷನಿನ ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ, ಮೇಲ್ಗಡೆ ಮಾಡೋ ಹಾಗಿಲ್ಲ, ಕೆಳಗಡೆ ಇಕ್ವೇಷನಿನ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಓಕೆನಾ? ಸರಿ, ಬನ್ನಿ 4ನೇ ಲೆಕ್ಕವನ್ನು ಬಿಡಿಸೋಣ. ನೋಡಿರಿ, 4ನೇ ಕ್ವಶನು, 9, 12 ಮತ್ತು 15ರ ಲಸ ಅ ಮತ್ತು ಮಸ ಅ ಕಂಡುಹಿಡಿಯಿರಿ ಅಂತ ಹೇಳಿ. ಏನು ಹೇಳಿರಿ, ಲಸ ಅ ಮತ್ತು ಮಸವನ್ನು ಕಂಡುಹಿಡಿಬೇಕು. ಸರಿನಾ? ಫಸ್ಟು ನಾವೇನು ಮಾಡಬೇಕು, 9, 12, 15ರ ಅವಿಭಾಜ್ಯ ಅಪವರ್ತನ ಮಾಡ್ಕೋಬೇಕು. ಓಕೆನಾ? ಸರಿ, ಈಗ 9ರ ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. ಸರಿ, ಈಗ ಫಸ್ಟು 2 ಒಂದ್ಲೆಲ್ಲಂತೂ 9 ಬರಲ್ಲ. ನೆಕ್ಸ್ಟ್ ಇರೋ ಮಗ್ಗಿ ಯಾವುದು 3 ಒಂದ್ಲೆಲ್ಲಿ ನೋಡಬೇಕು, 3 3 9 ಮತ್ತು 3 3 ಒಂದ್ಲೆ 3. ಓಕೆನಾ? ಸರಿ, ಈಗ ನೆಕ್ಸ್ಟ್ ಬರೋದು ಯಾವುದು 12 2 ಒಂದ್ಲೆಲ್ಲಿ ಬರುತ್ತಲ್ವಾ, 2 6 12 ಮತ್ತು 2 ಒಂದ್ಲೆಲ್ಲಿ 2 3 ಈಗ 2 ಆದ ತಕ್ಷಣ 2 ಒಂದ್ಲೆಲ್ಲಿ ಬರಲ್ಲ, ಅದಾದಮೇಲೆ 3 ಒಂದ್ಲೆ. ಓಕೆನಾ? ಸರಿ, ನೆಕ್ಸ್ಟು 15. ನೆಕ್ಸ್ಟ್ ಇರೋದು ನೋಡ್ಕೊಳ್ರಿ, 2 ಒಂದ್ಲೆಲ್ಲಂತೂ 15 ಬರಲ್ಲ, 3 5 15, 3 ಒಂದ್ಲೆಲ್ಲಿ ಬರುತ್ತಲ್ಲ, ನೆಕ್ಸ್ಟು 5 ಒಂದ್ಲೆ 5 ಅಂಥೇಳಿ. ಓಕೆನಾ? ಇದು ಅವಿಭಾಜ್ಯ ಅಪವರ್ತನ. ಇನ್ನೂ ಡೀಟೇಲಾಗಿ ಹೇಳಬೇಕು, ಇದ್ರ ಮೇಲೆ ಏನಾದರೂ ವಿಡಿಯೋ ಬೇಕು ಅಂತಂದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಇದ್ರ ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಇದರಲ್ಲಿ ಸುಮಾರಷ್ಟು ಲೆಕ್ಕಗಳು ಬರ್ತಾ ಹೋಗುತ್ತೆ. ಓಕೆ, ತಾಳೆ ನೋಡೋದಿರ್ಬೋದು, ನಾನು ಇಲ್ಲಿ ಕ್ವಶನ್ ಬರೆದಿದ್ದೆ ತಾಳೆ ನೋಡಿ ಅಂತ ಹೇಳಿ, ಆದರೆ 3 ಸಂಖ್ಯೆಯಲ್ಲಿ ತಾಳೆ ನೋಡುವಂಥದ್ದು ಬರೋದಿಲ್ಲ, ಸೊ ಅದಕ್ಕೆ ಕ್ವಶನನ್ನು ತೆಗೆದು ಹಾಕಿದ್ದೀನಿ. ಅದು ಓಕೆನಾ? 2 ನಂಬರ್ ಕೊಡಬೇಕು, ಆವಾಗ ಮಾತ್ರ ತಾಳೆ ನೋಡ್ಲಿಕ್ಕೆ ಬರುತ್ತೆ. ಓಕೆನಾ? 3ನೇ ಇದರಲ್ಲಿ ಇದೆ, ಬಟ್ ನಿಮ್ಮ ಸಿಲೆಬಸ್ಸಲ್ಲಿಲ್ಲ. ಓಕೆ, ಸರಿ, ನೆಕ್ಸ್ಟ್ ನೋಡಿರಿ, ಈಗ 9 ಬಂತ, 9 ಈಕ್ವಲ್ ಟು 3 × 3. ನೆಕ್ಸ್ಟ್ ಒಂದು 12 ಇದೆ ಅಲ್ವಾ, 12ರದ್ದು ನಾ ಫಸ್ಟ್ ಇಲ್ಲಿ 3 ಬಂದಿದೆಯಲ್ಲ, ಅದಕ್ಕೋಸ್ಕರ 3ನೇ ಫಸ್ಟ್ ಬರೀತೀನಿ, ಆಮೇಲೆ 2ನ್ನು ಬರಿತೀನಿ. ಓಕೆ, ಈ ಥರ ಉಲ್ಟಾ ಬರೆದೆ ಅದನ್ನ. ನೆಕ್ಸ್ಟು 15, ಅದೇನು ಬರಿತೀನಿ 3 × 5. ಓಕೆ, ಏನನ್ನು ಕಂಡು ಹಿಡಬೇಕು, ಮಸ ಅ ಅಲ್ವಾ, ಮಸ ನೋಡ್ರಿ, ಮಸ ಅಂದರೆ ಇದ್ರ 3 ಒಂದು ಗುಂಪು ಆಗಬೇಕು, ಒಟ್ಟು ಇದರಲ್ಲೂ ಇರಬೇಕು, ಇದರಲ್ಲೂ ಇರಬೇಕು, ಇದರಲ್ಲೂ ಇರಬೇಕು. ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಇಲ್ಲೂ 3 ಇದೆ ಅಲ್ವಾ, ಸೊ ಇದನ್ನೇನು ಮಾಡ್ತೀನಿ ನಾನು ಗುಂಪನ್ನಾಗಿ ಮಾಡ್ತೀನಿ. ಒಂದು ಗುಂಪಾಯ್ತಾ? ಸರಿ, 3 ಅಂತ ಬರೀರಿ. ಇಲ್ಲಿ 3 ಇದೆ, ಇಲ್ಲೆಲ್ಲರೂ 3 ಇದೆಯಾ? ಇಲ್ಲ. ಇಲ್ಲಿ 2 ಇದೆ, ಇಲ್ಲೆಲ್ಲರೂ 2 ಇದೆಯಾ? ಇಲ್ಲ. ಇಲ್ಲಿ 5 ಇದೆ, ಇಲ್ಲೆಲ್ಲರೂ ಇದೆಯಾ? ಇಲ್ಲ. ಹಾಗಾದರೆ ಮಸ ಇಲ್ಲಿಗೆ ಎಂಟಾಯಿತು. ಇಫ್ ಇಲ್ಲೂ 5 ಇತ್ತು, ಇಲ್ಲೂ 5 ಇತ್ತು, ಇಲ್ಲೂ 5 ಇತ್ತು ಅಂದರೆ ಗುಣಿಸು 5 ಅಂತ ಹೇಳಿ ಬರ್ತಿತ್ತು. 5 3 15, ಟೋಟಲ್ ಮಸ 15 ಆಗ್ತಿತ್ತು. ಓಕೆನಾ? ಇಲ್ಲಿ ಬರಲಿಲ್ಲ, ಅದಕ್ಕೆ 3 ಅಷ್ಟೇ ಆಗುತ್ತೆ. ನೆಕ್ಸ್ಟು ಲಸ ಅ ಅಂತ ಹೇಳಿ. ಓಕೆನಾ? ಲಸ ಅ ಅಂತಂದರೆ ಇಲ್ಲಿ ನೋಡಿರಿ, 3 ಎಷ್ಟು ಸಲ ಇದೆ? 2 ಸಲ ಇದೆ. ಇಲ್ಲಿ 1 ಸಲ ಇದೆ, ಇಲ್ಲಿ 1 ಸಲ ಇದೆ. ಯಾವ ಕಡೆ ಜಾಸ್ತಿ ಸಲ ಇದೆ? ಫಸ್ಟ್ ಒನ್ ಅಲ್ವಾ, ಯಾವ ಕಡೆ ಜಾಸ್ತಿ ಸಲ ಇದೆಯೋ ಅದನ್ನು ಬರೀಬೇಕು, 3 × 3. ಓಕೆನಾ? ನೆಕ್ಸ್ಟ್ ಒನ್ ನೋಡಿರಿ, ಇಲ್ಲಿ 2 ಇದೆ,
ಇಲ್ಲಿ ಎರಡು ಸಲ ಇದೆ, ಇಲ್ಲೂ ಇಲ್ಲ ಇಲ್ಲೂ ಇಲ್ಲ, ಅಂದರೆ ಇಲ್ಲಿ 0 ಸಲ ಇದೆ, ಇಲ್ಲಿ 2 ಸಲ ಇದೆ. ಎಲ್ಲಿ ಜಾಸ್ತಿ ಸಲ ಇದೆಯಾ ಅದನ್ನು ಬರಿಬೇಕು. ಇಲ್ಲ 5 1 ಸಲ ಇದೆ, ಇಲ್ಲಿದೆಯಾ ಇಲ್ಲ, ಇಲ್ಲಿದೆಯಾ ಇಲ್ಲ, ಹಾಗಾದರೆ 5 1 ಸಲ ಬರಿಬೇಕು. ಅಂದರೆ ಇಲ್ಲಿ 0 ಸಲ ಇದೆ, ಇಲ್ಲೂ 0 ಸಲ ಇದೆ, ಇಲ್ಲಿ 1 ಸಲ, 1 ಜಾಸ್ತಿ ಅಲ್ವಾ, ಸೊ 1 ಸಲ ಬರುತ್ತೆ. ಓಕೆ, ಇದಿಷ್ಟನ್ನು ಗುಣಾಕಾರ ಮಾಡಿ ನೀವೇನು ಮಾಡಬೇಕು, ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಇದರ ಆನ್ಸರ್ನ ತಿಳಿಸ್ಬೇಕು. ಓಕೆನಾ? ಸರಿ, ಈಸಿ ಇದೆ. 3 3 9 9 7 18 18 36 36 5 ಎಷ್ಟು ಅಂತ ಹೇಳಿ ಗುಣಾಕಾರ ಮಾಡಿ ನನಗೆ ಆನ್ಸರ್ ಇರಲಿ. ಓಕೆ, ಸರಿ. ನೆಕ್ಸ್ಟ್ 5ನೇ ಕ್ವಶನಿಗೆ ಹೋಗೋಣ. ನೋಡಿರಿ, 5ನೇ ಕ್ವಶನ್ ಏನು ಕೇಳಿದ್ದಾರೆ, 4 ಮತ್ತು 1 ಶೂನ್ಯತೆಗಳಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ನೋಡಿರಿ, 4 ಮತ್ತು 1 ಅಂತ ಹೇಳಿ ಕೊಟ್ಟಿದ್ದಾರೆ. ಶೂನ್ಯತೆಗಳನ್ನು ನಾವು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಹೇಳ್ರಿ? 1ನೇದು ಆಲ್ಫಾ, 2ನೇದು ಬೀಟಾ ಅಂಥೇಳಿ. ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ, ವರ್ಗ ಬಹುಪದೋಕ್ತಿ. ಹೀಗೆ ಶೂನ್ಯತೆಗಳಿಂದ ವರ್ಗ ಬಹುಪದೋಕ್ತಿ ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಏನಪ್ಪ ಕೇಳಿದ್ರೆ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಅಂಥೇಳಿ. ಓಕೆನಾ? ನೋಡಿರಿ, ನಮ್ಗೆ ಏನೇನು ಬೇಕು? ಆಲ್ಫಾ ಪ್ಲಸ್ ಬೀಟಾ ಬೇಕು, ಆಲ್ಫಾ ಬೀಟಾ ಬೇಕು, ಆಲ್ಫಾ ಇಂಟು ಬೀಟಾ ಬೇಕು. ಅದನ್ನು ಕಂಡು ಹಿಡ್ಕೊಳ್ಳೋಣ ಫಸ್ಟು. ಓಕೆನಾ? ಈ ಕಡೆ ಸೈಡಲ್ಲಿ ಮಾಡ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು, ಆಲ್ಫಾ ಅಂದರೆ ಎಷ್ಟು? 4 ಪ್ಲಸ್ ಬೀಟಾ ಅಂದರೆ ಎಷ್ಟು? 1. 4 ಪ್ಲಸ್ 1 ಎಷ್ಟು? 5. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಎಷ್ಟಾಯಿತು? 5 ಹೇಳಾಯಿತು. ಓಕೆನಾ? ನೆಕ್ಸ್ಟು ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು ಬೀಟಾ 4 ಇಂಟು ಅಂದರೆ ಏನು ಚಿಹ್ನೆ ಇಲ್ಲ ಅಂದರೆ ಗುಣಾಕಾರ ಇದೆ ಅಂಥೇಳಿ, ಇಂಟು 1. 4 1 4. ಆಲ್ಫಾ ಬೀಟಾ ಈಕ್ವಲ್ ಟು ಎಷ್ಟಾಯಿತು? 4 ಅಂತ ಹೇಳಾಯಿತು. ಈಗ ಇದೇ ನಂಬರ್ಸನ್ನು ಇಲ್ಲಿ ಹೋಗಿ ಹಾಕಿದ್ರೆ ಆಯಿತು. ಓಕೆನಾ? x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ ಏನು ಹಾಕಬೇಕು? 5, ಎಕ್ಸ್ ಜಾಗದಲ್ಲಿ ಎಕ್ಸ್ ಹಾಕಬೇಕು. ಆಮೇಲೆ ಪ್ಲಸ್ ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ ಏನು ಹಾಕಬೇಕು? 4. ಇದಿಷ್ಟು ಮಾಡಿದ್ರೆ ವರ್ಗ ಬಹುಪದೋಕ್ತಿ ಸಿಕ್ತು ನಮಗೆ. ವರ್ಗ ಸ್ಟಾರ್ಟಿಂಗಲ್ಲಿ ವರ್ಗನೇ ಇದೆ ಅಲ್ವಾ, ಇದಿಷ್ಟು ಮಾಡಿದ್ರೆ ಸಾಕು, ನಮಗೆ ವರ್ಗ ಬಹುಪದೋಕ್ತಿ ಸಿಗುತ್ತೆ. ಓಕೆನಾ? ಸರಿ, ಬನ್ನಿ ನೆಕ್ಸ್ಟ್ ಕ್ವಶನ್ ಯಾವುದು ಅಂತ ನೋಡೋಣ. 6ನೇದು 6x² ಮೈನಸ್ 3 ಮೈನಸ್ 7x ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ನೋಡ್ರಿ, ವರ್ಗ ಬಹುಪದೋಕ್ತಿ ಶೂನ್ಯತೆ ಕಂಡುಹಿಡಿಯೋದು ಮತ್ತು ಅಪವರ್ತನ ವಿಧಾನ ಇದೆರಡು ಒಂದೇ ಆಗುತ್ತೆ. ಹೆಸರು ಅಂದರೆ ಎರಡು ಬೇರೆ ಬೇರೆ ಪಾಠದಲ್ಲಿ ಬರುತ್ತೆ, ಆದರೆ ಕಂಡುಹಿಡಿಯುವಂಥ ವಿಧಾನ ಸೇಮ್. ಅಪವರ್ತನ ವಿಧಾನ ಅಂದರೂ ನೀವು ಇಲ್ಲಿ ಮಾಡಿಸ್ತೀನಲ್ಲ ಈಗ, ಅದೇ ರೀತಿಯೇ ಮಾಡಬೇಕು. ಓಕೆನಾ? ಸರಿ, ಫಸ್ಟ್ ಸ್ಟೆಪ್ ನೋಡ್ಕೊಳ್ರಿ. ಫಸ್ಟು 6x² ಇದೆಯಾ? ಸರಿ, ಒಂದು ನಿಮಿಷ. 6x² ಮೈನಸ್ 3 ಮೈನಸ್ 7x ಇದೆ. ಓಕೆನಾ? ಇಲ್ಲಿ ನೋಡಿರಿ, ನಮ್ಗೆ ಏನಾಗಬೇಕು ಅಂತಂದರೆ ಫಸ್ಟ್ x² ಇದೆಯಾ, ಆಮೇಲೆ x ಘಾತ 1 ಬರಬೇಕು, ಆಮೇಲೆ x ಘಾತ 0 ಬರಬೇಕು. ಹೌದಿಲ್ಲ? ಇಲ್ಲಿ ನೋಡಿರಿ, x² ಆಯಿತು, ಆಮೇಲೆ ಇಲ್ಲಿ x ಬರಲೇ ಇಲ್ಲ, ಆಮೇಲೆ ಇಲ್ಲಿ x ಬಂತು. ಈ ರೀತಿ ಇರಬಾರ್ದು. ನಾವೇನು ಮಾಡ್ಕೋಬೇಕು? ಅದನ್ನು ರೀಅರೇಂಜ್ ಮಾಡ್ಕೋಬೇಕು. 6x², ಇಲ್ಲಿ ನೋಡಿರಿ ಮೈನಸ್ ಜೊತೆಗೂಡಿ ಆ ಕಡೆ ಹೋಗುತ್ತೆ, ಮೈನಸ್ 7x ಮೈನಸ್ 3. ಈಗ ನೆಕ್ಸ್ಟು ಈಕ್ವಲ್ ಟು 0 ಅಂತ ಹೇಳಿ ಮಾಡ್ಕೊಬಿಡ್ಬೇಕು ಈಗ ನಾವು. ಓಕೆನಾ? ಇಲ್ಲಿ ನೋಡಿರಿ, ಟೀಚರ್ ಇಲ್ಲಿತ್ತಲ್ವಾ, ಇಲ್ಲಿಂದ ಇಲ್ಲಿ ಹೋದರೆ ಪ್ಲಸ್ 7x ಆಗುತ್ತಲ್ವಾ? ಹಾಂ, ಇಲ್ಲಿ ನೀವು ಮಕ್ಕಳು ಕನ್ಫ್ಯೂಷನ್ ಮಾಡ್ಕೋತೀರಿ. ಏನು ಗೊತ್ತಾ? ಇಲ್ಲಿ ನೋಡಿರಿ, 6x² ಮೈನಸ್ 3 ಈಕ್ವಲ್ ಟು ಮೈನಸ್ 7x ಇದ್ದರೆ, ಅಂದರೆ ಈಕ್ವಲ್ ಟು ದ ಆ ಕಡೆ ಇದ್ದು ಈ ಕಡೆ ಬಂದರೆ ಮಾತ್ರ ಅದು ಪ್ಲಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಇಲ್ಲಿಂದನೇ ಇಲ್ಲಿ ಜಂಪ್ ಆಗ್ತಾ ಇದೆಯಲ್ಲ, ಇಲ್ಲಿಂದನೇ ಸುಮ್ಮನೆ ತೊಗೊಂಡು ಹೋಗ್ತಾ ಇದ್ವಿ. ಈಕ್ವಲ್ ಟು ಈ ಬರಬ್ಬರಿ ಚಿಹ್ನೆ ಈ ಕಡೆ ತೊಗೊಂಬರ್ತಾ ಇಲ್ಲ. ನಾವು ಇದ್ದಲ್ಲೇ ಏನು ಮಾಡ್ತಾ ಇದ್ದೀವಿ? ಉಲ್ಟಾ ಪಲ್ಟಾ ಮಾಡಿ ಬರೀತಾ ಇದ್ದೀವಿ ಅಷ್ಟೇ. ಆವಾಗ ಚಿಹ್ನೆ ಚೇಂಜ್ ಆಗಲ್ಲ. ಇದು ಸಮಚಿಹ್ನೆಯ ಈ ಕಡೆ ಬಂದರೆ ಮಾತ್ರ ಚಿಹ್ನೆ ಚೇಂಜ್ ಆಗುತ್ತೆ. ಇದು ಸಮಚಿಹ್ನೆ ಈ ಕಡೆ ಹೋದ್ರೆ ಮಾತ್ರ ಚಿಹ್ನೆಗಳು ಚೇಂಜ್ ಆಗ್ತವೆ. ಇದು ನೆನಪಿರಲಿ. ಓಕೆನಾ? ಸರಿ, ಈಗ ನೆಕ್ಸ್ಟ್ ಈಗ ಸ್ಟೆಪ್ ಗೊತ್ತಿದೆಯಲ್ಲ ನಿಮಗೆ, 1ನೇ ಪದ ಮತ್ತು 3ನೇ ಪದವನ್ನು ಗುಣಾಕಾರ ಮಾಡಬೇಕು. 6 ಗುಣಿಸು 3 ಮೈನಸ್ ಚಿಹ್ನೆ ಇದೆ, ಮೈನಸ್ 6 3 18x². ನೆಕ್ಸ್ಟ್ ಈ ಥರ ಮಾಡ್ಕೊಳ್ರಿ. ಅದಾದ ಮೇಲೆ ಇಲ್ಲೇನು ಬರಿಬೇಕು ಹೇಳ್ರಿ? ಮೈನಸ್ 7x ಅಂತ ಹೇಳಿ ಬರಿಬೇಕು. ಈಗ ಇಲ್ಲಿ ಇರುವಂಥದ್ದು ಎಲ್ಲ ಪ್ರೊಸೆಸ್ ನಿಮ್ಮದು. ಓಕೆನಾ? ನೀವೇನು ಮಾಡಬೇಕು? ಯಾವುದಾದ್ರೂ 2 ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಆ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಮೈನಸ್ 18x² ಬರಬೇಕು, ಪ್ಲಸ್ ಮಾಡಿದಾಗ ಮೈನಸ್ 7x ಅಂತ ಬರಬೇಕು ಉತ್ತರ. ಫಸ್ಟ್ ನೀವೇನು ಮಾಡ್ಕೊಳ್ರಿ ಅಂತಂದರೆ, ಯಾವ 2 ಚಿಹ್ನೆಗಳನ್ನು ಅಥವಾ ಯಾವ 2 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ ಮೈನಸ್ 18 ಬರ್ತಾ ಇದೆ ಅನ್ನೋದನ್ನು ನೋಡ್ರಿ. ಓಕೆನಾ? ಫಾರ್ ಎಕ್ಸಾಂಪಲ್ 6 3 18, ಹೌದಿಲ್ಲ? ಇದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಕೂಡಿಸಿದಾಗ ಮೈನಸ್ 7 ಬರ್ತದೆಯಾ, ಇದನ್ನು ಕಳೆದಾಗ ಮೈನಸ್ 7 ಬರ್ತದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇದು ಆನ್ಸರ್ ಅಲ್ಲ. 6 3 18 ಇದಂತೂ ವೆರಿಫೈ ಆಯಿತು. ಈಗ ಇದನ್ನು ವೆರಿಫೈ ಮಾಡೋಣ.
6 3 9 ಆಗೋಯ್ತು, ಬರಲಿಲ್ಲ. 6ರಲ್ಲಿ 3 ಕಳೆದ್ರೆ 3 ಬಂತು, 7x ಅಂತೂ ಬರಲಿಲ್ಲ. ಹಾಗಾದರೆ ಬೇರೆ ಯಾವುದಾದ್ರು 2 ಸಂಖ್ಯೆಗಳನ್ನು ಹುಡುಕ್ಬೇಕಂತ ಮತ್ತೊಂದು ಸಂಖ್ಯೆಗಳನ್ನು ಹುಡ್ಕೋಣ. 2 9 18 ನೋಡಿರಿ, 2 9 18 ಮೈನಸ್ ಚಿಹ್ನೆ ಆಮೇಲೆ ಸರಿ ಮಾಡಲಿಕ್ಕಾಗತ್ತೆ. 2 9 18. ಈಗ 9ರಲ್ಲಿ 2 ಕೂಡಿಸಿದ್ರೆ 7 ಬರುತ್ತಾ? ಇಲ್ಲ. 9ರಲ್ಲಿ 2 ಕಳೆದ್ರೆ 7 ಬರ್ತಾ ಇದೆ ಅಲ್ವಾ? ಹಾಗಾದರೆ ಈ 2 ಚಿಹ್ನೆಗಳು ಯಾವ್ಯಾವುದು? 2x ಮತ್ತು 9x ಅಂತ ಹೇಳಿ. ಓಕೆನಾ? ಸರಿ, ಇದನ್ನು ಇಲ್ಲಿ ಬರೆಯೋಣ. ಈಗ ಚಿಹ್ನೆ ಹೆಂಗೆ ಬರುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಅಕಸ್ಮಾತ್ ಇಲ್ಲಿ ಕೆಳಗಡೆ ಮೈನಸ್ ಬಂತು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಚಿಹ್ನೆ ಮೈನಸನ್ನು ಹಾಕಬೇಕು, ಅದನ್ನು ಮಾತ್ರ ನೆನ್ಪಿಟ್ಕೋಬೇಡಿ. ಅಕಸ್ಮಾತ್ ಇಲ್ಲಿ ಕೆಳಗಡೆ ಪ್ಲಸ್ ಬಂತು ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆಗೆ ಪ್ಲಸ್ ಹಾಕ್ಬಿಡ್ಬೇಕು. ಓಕೆನಾ? ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇಲ್ಲಿ ಮೈನಸ್ ಬರುತ್ತೆ ನೋಡಿರಿ. ಮೈನಸ್ ಮೈನಸ್ ಪ್ಲಸ್ ಬಂದುಬಿಡುತ್ತೆ, ತಪ್ಪು. ಮೈನಸ್ ಪ್ಲಸ್ ಮೈನಸ್ ಅಲ್ವಾ? ಸೊ ಇಲ್ಲಿ ಯಾವ ಚಿಹ್ನೆ ಹಾಕಬೇಕು? ಪ್ಲಸ್. ಅದನ್ನು ನೆನ್ಪಿಟ್ಕೊಳ್ರಿ. ಇಲ್ಲಿ ಮೈನಸ್ ಬಂತು ಅಂದರೆ ಇಲ್ಲಿ ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಹಾಕ್ಬಿಡ್ಬೇಕು. ಇಲ್ಲಿ ಯಾವ ಚಿಹ್ನೆ ತೊಗೊಂಡ್ರೆ ಇಲ್ಲಿ ಮೈನಸ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಈಗ ಪ್ಲಸ್ ಮೈನಸ್ ಅಲ್ವಾ? ಸೊ ಇದನ್ನು ಬಂತು. ಓಕೆನಾ? ಸರಿ, ನೆಕ್ಸ್ಟ್ ನೋಡ್ಕೊಳ್ರಿ. ಈಗ ಫಸ್ಟ್ ಇರೋದನ್ನು ಹಾಗೆ ಬರಿಬೇಕು. ಓಕೆನಾ? ನೆಕ್ಸ್ಟು -7x ಬರಿಬಾರ್ದು, ಅದರ ಬದಲಿಗೆ ಇಲ್ಲಿ 2 ಸಂಖ್ಯೆಗಳು ಸಿಕ್ಕಿದಾವಲ್ವ ಅದನ್ನು ಬರಿಬೇಕು. +2x -9x ವಿತ್ ಚಿಹ್ನೆ ಜೊತೆಗೆ ಬರಿಬೇಕು. ಆಮೇಲೆ ಇದು -3 = 0. ಓಕೆನಾ? ನೆಕ್ಸ್ಟು ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದ್ರದ್ದು ಒಂದು ಗುಂಪು ಅಂತ ಹೇಳಿ ಮಾಡಬೇಕು. ಓಕೆನಾ? ಈಗ ನೋಡ್ರಿ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಸೊ ಎಕ್ಸ್ ಕಾಮನ್ ತೆಗೆದು, ಈಗ ಎಕ್ಸ್ ಅಷ್ಟೇ ಕಾಮನ್ ಇರೋದಾ? ಮತ್ತು ಯಾವುದು ಕಾಮನ್ ಇಲ್ವಾ? ಇಲ್ಲಿ ನೋಡಿರಿ, ಇಲ್ಲಿ 6 ಇದೆ, ಇಲ್ಲಿ 2 ಇದೆ. ಹಾಗಾದರೆ ಇದರಲ್ಲಿ ಕಾಮನ್ ಇದ್ದರೆ ಅದನ್ನು ಚೆಕ್ ಮಾಡೋಕ್ಕೋಸ್ಕರ ಈ ಕಡೆ ನೋಡಿರಿ, ಇಲ್ಲಿ 6ಅನ್ನು ಅವಿಭಾಜ್ಯ ಮಾಡ್ಕೋಬೇಕು. 2 3 3 1. ಈಗ 6ರಲ್ಲಿ 2 ಇದೆ 3 ಇದೆ ಹೇಳಾಯ್ತಲ್ವಾ? ಹಾಗಾದರೆ ಇಲ್ಲೂ 2 ಇದೆ, ಇಲ್ಲೂ 2 ಇದೆ, 2 ಕಾಮನ್ ಆಯ್ತಲ್ವಾ? ಸರಿ, ಈಗ ಇಲ್ಲಿ 2 ಬರೆದ್ವಿ, ಇನ್ನೂ ಎಷ್ಟು ಉಳೀತು? ಇಲ್ಲಿ 3 ಅಲ್ವಾ? ಓಕೆ, ಇಲ್ಲಿ x² ಇತ್ತು, ಎಕ್ಸನ್ನು ಒಂದು ಹೊರಗೆ ತೆಗೆದು ಇಲ್ಲಿ ಮತ್ತೊಂದು ಎಕ್ಸ್ ಉಳಿತು. ಆಮೇಲೆ ಪ್ಲಸ್ ಚಿಹ್ನೆ ಇದೆ, ಇಲ್ಲಿ 2x ಎರಡನ್ನೂ ಹೊರಗೆ ತೆಗೆದಿದ್ದೀನಿ, ಉಳಿದಿರೋದು 1 ಅಂತ ಹೇಳಿ. ಓಕೆನಾ? ಸರಿ, ಇಲ್ಲೂ ಹಾಗೆ ಆಗುತ್ತೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಲ್ಲೂ ಎಕ್ಸ್ ಇಲ್ಲ, ಆದರೆ ಇಲ್ಲಿ 9 ಇದೆ, ಇಲ್ಲಿ 3 ಇದೆ. ಈಗ 9ರಲ್ಲಿ 3 ಇದೆಯಲ್ಲ ಅಂತ ಚೆಕ್ ಮಾಡಬೇಕು. 9 ನೋಡಿರಿ, 3 3 9, 3 1 3. 9ರಲ್ಲಿ 2 3 ಇದೆ ಅಲ್ವಾ? ಸೊ 1 3ಅನ್ನು ಹೊರಗೆ ತೆಗೀರಿ, ಚಿಹ್ನೆಯನ್ನು ಆಮೇಲೆ ಹಾಕುವಂತೆ. ಓಕೆನಾ? ನೆಕ್ಸ್ಟು ಇಲ್ಲಿ ಏನು ಉಳಿತು? 3 ಉಳಿತು, 1 3 ಉಳಿತು, 1 3 ಹೊರಗೆ ತೆಗೆದಿದ್ದೀವಿ. x + 1 = 0. ಇಲ್ಲಿ ಯಾಕೆ ಪ್ಲಸ್ ಬರೆದ್ರಪ್ಪ? ಹೇಗೆ ಗೊತ್ತಾಯಿತು? ಇಲ್ಲಿ ಯಾವ್ದು ಬಂದಿರುತ್ತೋ ಇಲ್ಲೂ ಅದೇ ಬಂದಿರುತ್ತೆ, ಅದಕ್ಕೋಸ್ಕರ ಆ ರೀತಿ ಬರೆದೆ. ಓಕೆನಾ? ಸರಿ, ಇಲ್ಲಿ ಯಾವ ಚಿಹ್ನೆ ಹಾಕಿದ್ರೆ ಇದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ನೋಡಿರಿ. ಪ್ಲಸ್ ಮೈನಸ್ ಮೈನಸ್. ಓಕೆನಾ? ಅರ್ಥ ಆಯ್ತಾ? ಪ್ಲಸ್ ಮೈನಸ್ ಮೈನಸ್. -3 × 3x -3 3 9x -9x ಬಂತ. ಇಲ್ಲಿ ಪ್ಲಸ್ ಮೈನಸ್ ಮೈನಸ್ 3 1 3. ಓಕೆನಾ? ಈ ಥರ ನೋಡಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಈಗ ಈ ಬ್ರ್ಯಾಕೆಟಲ್ಲಿ ಬಂದಿರೋದನ್ನು ಈ ಕಡೆನೇ ಬರೀರಿ, ಒಂದೇ ಸಲ ಬರೀರಿ. ನೆಕ್ಸ್ಟ್ ಇದು ಉಳಿದಿರೋದು ಯಾವುದು? 2x. ಇಲ್ಲಿ ಉಳಿದಿರೋದು ಯಾವುದು? -3 = 0. ಓಕೆ, ನೆಕ್ಸ್ಟ್ ಇದು ಎರಡಕ್ಕೂ ಸೇರಿ 0 ಇದೆಯಲ್ವಾ? 1ಕ್ಕೆ 0 ಮಾಡಿರಿ. 3x + 1 = 0, 2x - 3 = 0. ಓಕೆನಾ? 3x ಇಲ್ಲೇ ಇರಲಿ, ಈ 1 ಆ ಕಡೆ ಹೋದಾಗ -1, x ಇಲ್ಲೇ ಇರಲಿ -1, ಈ 3 ಇದ್ರ ಜೊತೆ ಗುಣಾಕಾರದಲ್ಲಿದೆ, ಆ ಕಡೆ ಹೋದಾಗ ಭಾಗಿಸು 3. ಓಕೆನಾ? ಸರಿ, ಇಲ್ಲಿ ನೋಡಿರಿ, 2x ಇಲ್ಲೇ ಇರಲಿ, -3 ಆ ಕಡೆ ಹೋದಾಗ +3, x = 3 ಭಾಗಿಸು ಈ 2 ಗುಣಾಕಾರ ಜೊತೆ ಇದೆಯಲ್ಲ, ಈ ಕಡೆ ಬಂದಾಗ ಏನಾಯಿತು? ಭಾಗಿಸು 2. ಹಾಗಾದರೆ ಇಲ್ಲಿ ನೋಡಿರಿ, ಶೂನ್ಯತೆಗಳನ್ನು ಕಂಡು ಹಿಡೀರಿ ಅಂತ ಹೇಳಿದರು. ಶೂನ್ಯತೆ ಅಂದರೆ x. ಇದು ಒಂದು x -1/3 ಬಂತು, ಮತ್ತೊಂದು x 3/7. ಅದೇ ರೀತಿ ಅಪವರ್ತನ ವಿಧಾನವೂ ಸೇಮ್ ಇದೇ ರೀತಿ, ಸೇಮ್ ಇದೆ, ಏನು ಚೇಂಜಸ್ ಇಲ್ಲ, ಸೇಮ್ ಇದನ್ನೇ ಮಾಡುವಂಥದ್ದು. ಓಕೆನಾ? ಬನ್ನಿ ನೆಕ್ಸ್ಟ್ ಲೆಕ್ಕ ಯಾವುದು ಅಂತ ಹೇಳಿ ನೋಡೋಣ. 7ನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡಿರಿ. ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು? ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಈ ಥರ ಮೂಲಗಳ ಸ್ವಭಾವ ಅಂತ ಹೇಳಿ ಬಂದ ತಕ್ಷಣ ನಿಮಗೊಂದು ಫಾರ್ಮುಲಾ ನೆನಪಾಗಬೇಕು. ಯಾವುದಪ್ಪ ಅಂತ ಕೇಳಿದ್ರೆ b² - 4ac = ಶೋಧಕ ಅಂಥೇಳಿ ನೆನಪಾಗಬೇಕು. ಓಕೆನಾ? ಶೋಧಕ = b² - 4ac ಅನ್ನೋದು ನೆನಪಾಗಬೇಕು. ಬಿ ಅಂದ್ರೇನು, ಎ ಅಂದ್ರೇನು, ಸಿ ಅಂದ್ರೇನು ಅನ್ನೋದು ಗೊತ್ತಾಗಬೇಕಲ್ವಾ? ಸರಿ, ಈ ಇಕ್ವೇಷನ್ ಇದೆಯಲ್ಲ, ವರ್ಗ ಸಮೀಕರಣ, ಅದು ಯಾವತ್ತಿದ್ರೂ ax² + bx + c = 0 ಈ ಥರ ಫಾರ್ಮಲ್ಲಿ ಇರುತ್ತೆ. ನೋಡಿರಿ, ಇಲ್ಲಿ x² ಜಾಗದಲ್ಲಿ x² ಬಂದಿದೆಯಾ, x ಜಾಗದಲ್ಲಿ x ಇದೆಯಾ? ಓಕೆನಾ? ಈ ಥರ ಬರಬೇಕು ಅದು. ಈಗ ನೋಡಿರಿ, ಎ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ? ಎ ಬೆಕ್ಕಲಲ್ಲಿ ಎ ಜಾಗದಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಹೇಳಿ ಅರ್ಥ. ಓಕೆನಾ? ಸರಿ, ಈಗ x ಜಾಗದಲ್ಲಿ x ಇದೆ, ಬಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ?
ಬಿ ಜಾಗದಲ್ಲಿ -7 ಕಾಣಿಸ್ತಾ ಇದೆ. ಓಕೆನಾ. ಆಮೇಲೆ ಸಿ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ ನೋಡ್ರಿ, ಎಸ್ 12. ಇಲ್ಲಿ ನೋಡ್ರಿ, ಇಲ್ಲಿ ಯಾವತ್ತೂ ಚಿಹ್ನೆಯನ್ನು ಬಿಡೋ ಹಾಗಿಲ್ಲ, ಚಿಹ್ನೆ ತಗೊಂಡೇ ಇದನ್ನು ಬರಿಬೇಕು. ಓಕೆನಾ. ಎ ಸಿಕ್ತು, ಬಿ ಸಿಕ್ತು, ಸಿ ಸಿಕ್ತು. ನೆನ್ಪಿಟ್ಕೊಳ್ರಿ, ax² + bx + c ಈ ಫಾರ್ಮಲ್ಲಿ ಇರುತ್ತೆ. x² ಜಾಗದಲ್ಲಿ x², x ಜಾಗದಲ್ಲಿ x. ಎ ಜಾಗದಲ್ಲಿ ಏನು ಬರುತ್ತೆ ಅದನ್ನು ಬರೆದ್ರಾಯ್ತು. ಬಿ ಜಾಗದಲ್ಲಿ ಏನು ಬರುತ್ತೆ, ಚಿಹ್ನೆ ಜೊತೆಗೂಡಿ ಬರಿಬೇಕು. ಸಿ ಜಾಗದಲ್ಲಿ ಏನು ಬರುತ್ತೆ ಅದನ್ನು ಬರೆದ್ರಾಯ್ತು. ಓಕೆನಾ. ನೆಕ್ಸ್ಟು = b². ಬಿ ಅಂದ್ರೇನು, -7. -7 ಹೋಲ್ ಸ್ಕ್ವೇರ್. 7ಕ್ಕಷ್ಟೇ ಹಾಕಬೇಡ್ರಿ, -7ಕ್ಕೂ ಹಾಕಬೇಕು. ಆಮೇಲೆ ಮೈನಸ್ ಇದೆಯಲ್ವಾ, ಮೈನಸ್. ಆಮೇಲೆ 4 ಇದೆ, 4. ಎ ಜಾಗದಲ್ಲಿ ಏನು ಹಾಕಬೇಕು, 1. ಸಿ ಜಾಗದಲ್ಲಿ ಏನು ಹಾಕಬೇಕು, 12. ಓಕೆನಾ. -7 ಹೋಲ್ ಸ್ಕ್ವೇರ್ ಅಂತಂದರೆ -7ಅನ್ನು 2 ಸಲ ಗುಣಿಸಿ. ಮೈನಸ್ ಮೈನಸ್ ಪ್ಲಸ್ 7 7 49. ನೋಡಿ, ಚಿಹ್ನೆ ಜೊತೆ ಕೂಡಿ ಗುಣಿಸ್ಬೇಕು. ಓಕೆನಾ. +49 ಆಯಿತು. ಮೈನಸ್ 4 1 4, 4 12 12 4 ಅಂತ ಹೇಳಿ, 4 2 8, 4 1 4, 12 4 48. ಓಕೆನಾ. =49 -48 ಅಂದರೆ 1 ಅಲ್ವಾ. ಹಾಂ, ಇಲ್ಲಿ ನೋಡ್ಕೊಳ್ರಿ, ಶೋಧಕ. ಈಗ ನಾನು ನಿಮಗೇನು ಮಾಡ್ತೀನಿ, ಸ್ಕ್ರೀನ್ ಮೇಲೆ ಒಂದು ಪಾಸಿಬಲ್ ಆದರೆ ಸ್ಕ್ರೀನ್ ಮೇಲೆ ಒಂದು ಕೋಷ್ಟಕವನ್ನು ಹಾಕ್ತಾ ಇದ್ದೀನಿ. ಆ ಕೋಷ್ಟಕದ ಪ್ರಕಾರ ನೋಡ್ತಾ ಹೋಗಿ. ಏನಾದರೂ ಶೋಧಕದ ಬೆಲೆ b² - 4ac ಅದು <1 ಇತ್ತು (0 ಇತ್ತು ಅಂತಂದರೆ, (0 ಅಂದರೆ -1 ಆಗಿರ್ಬೋದು, -2 ಆಗಿರ್ಬೋದು, ಅಥವಾ ಒಟ್ಟು ಮೈನಸ್ ಚಿಹ್ನೆ ಅದೇನಾದರೂ ಇತ್ತು ಅಂತಂದರೆ ಶೋಧಕ ಏನಾಗಿರುವ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ. ನಿಮಗೆ ಕೋಷ್ಟಕದಲ್ಲಿ ಕಾಣಿಸ್ತಾ ಇರ್ಬೋದು. ಅದೇ ರೀತಿ ಅದೇನಾದರೂ >0, ಫಾರ್ ಎಕ್ಸಾಂಪಲ್ 1 2 3 4 ಏನಾಯಿತು ಅಂದರೆ ಇದ್ದು ಅಂದರೆ 2 ವಿಭಿನ್ನವಾದ ಬೇರೆ ಬೇರೆ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ x = 6 ಆಗಿರ್ಬೋದು, ಮತ್ತೊಂದು x = 5 ಆಗಿರ್ಬೋದು. ಈ ಥರ ಬೇರೆ ಬೇರೆ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಅದೇನಾದರೂ =0 ಅಂದರೆ ಸೇಮ್ ವಾಸ್ತವ ಮೂಲಗಳು, ಒಂದೇ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಒಂದೇ ಅಂದರೆ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ. ಓಕೆನಾ. ಸರಿ, ಈ ಥರ. ಈಗ ನಮಗಿಲ್ಲ ಆನ್ಸರ್ 1 ಅಂತ ಬಂದಿದೆಯಲ್ಲ, ಅಂದರೆ >0 ಅಂದರೆ ಏನರ್ಥ ಹೇಳ್ರಿ, 2 ವಿಭಿನ್ನವಾದ ವಾಸ್ತವ ಮೂಲಗಳನ್ನು ಹೊಂದಿದೆ ಅಂತ ಹೇಳಿ ಬರಿಬೇಕು. ಓಕೆನಾ. ಈಗ ನೋಡ್ರಿ, ಈ ಒಂದು ಲೈನ್ ಬರೀದೆ ಹೋದರೆ ನಿಮಗೆ ½ ಮಾರ್ಕ್ಸ್ ಕಟ್ ಆಗುತ್ತೆ. ಈ ಲೆಕ್ಕ ಅಂತೂ ಮಾಡ್ತೀರಾ, ಓಕೆ, ವೆರಿ ಗುಡ್. ಇದೇನಾದರೂ ಒಂದು ಲೈನ್ ಬರೀಲಿಲ್ಲ ಅಂತಂದರೆ ½ ಮಾರ್ಕ್ಸ್ ನಿಮ್ಮದು ಕಟ್ ಆಗುತ್ತೆ. ಸೊ ಈ ಲೈನನ್ನು ಮಾತ್ರ ನೆನ್ಪಿಟ್ಕೊಂಡು ಆ ಕೋಷ್ಟಕವನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ಓಕೆನಾ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ. P of 2,3 ಮತ್ತು Q of 4,7 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಈ ಥರ ನಿರ್ದೇಶಾಂಕಗಳನ್ನು ಕೊಟ್ಟು ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ಒಂದು ಸೂತ್ರ ಬರುತ್ತೆ. ದೂರ = x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂತ ಹೇಳಿ. ಓಕೆನಾ. x2 ಯಾವುದು, x1 ಯಾವುದು ಗೊತ್ತಾಗಬೇಕಲ್ಲ. ಇಲ್ಲಿ ನೋಡ್ರಿ, ಇದು ಫಸ್ಟ್ ಕೊಟ್ಟಿರೋದು x1 y1, ಎರಡನೇ ಕೊಟ್ಟಿರೋದು x2 y2 ಅಂತ ಹೇಳಿ. ಓಕೆನಾ. ಇಲ್ಲಿ = ಹಾಕಬೇಕು, ಇಲ್ಲಿ ಸ್ಕ್ವೇರ್ ರೂಟ್ ಹಾಕಬೇಕು, ಬ್ರ್ಯಾಕೆಟ್ ಇದೆಯಾ, ಬ್ರ್ಯಾಕೆಟ್ ಹಾಕಿ. x2 ಅಂತಂದರೆ 4, ಆಮೇಲೆ ಮೈನಸ್ x1 ಅಂತಂದರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂತಂದರೆ 7 ಮೈನಸ್ y1 ಅಂತಂದರೆ ಎಷ್ಟು, 3 ಹೋಲ್ ಸ್ಕ್ವೇರ್. ನೋಡಿರಿ, ಬೆಲೆಗಳನ್ನು ಇಲ್ಲಿ ಕೊಟ್ಟಿರೋ ಪ್ರಕಾರನೇ ಹಾಕ್ತಾ ಹೋಗಬೇಕು. ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್. 4ರಲ್ಲಿ 2 ಕಳೆದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ 7ರಲ್ಲಿ 3 ಕಳೆದ್ರೆ 4 ಹೋಲ್ ಸ್ಕ್ವೇರ್. ಓಕೆನಾ. ಹಾಂ, 2 ಸ್ಕ್ವೇರ್ ಅಂದರೆ ಏನರ್ಥ ಹೇಳ್ರಿ, 2ಅನ್ನು 2 ಸಲ, 2 2 4 ಪ್ಲಸ್ 4 ಸ್ಕ್ವೇರ್ ಅಂದರೆ 4 × 4 4 4 16. ಓಕೆನಾ. ಸ್ಕ್ವೇರ್ ರೂಟ್ ಆಫ್ 4 + 16 ಅಂದರೆ 20. ಈಗ 20ರ ವರ್ಗಮೂಲ ಕಂಡುಹಿಡಿಯೋದು ಹೇಗೆ, ಅವಿಭಾಜ್ಯ ಅಪವರ್ತನ ಮಾಡಬೇಕು. ಓಕೆನಾ. 2 10 20, 2 5 10, 5 1 5. ಓಕೆನಾ. = 20ರ ಜಾಗದಲ್ಲಿ ಏನೇನು ಬರೀತೀರಿ, 2 × 2 × 5. ಈಗ ವರ್ಗಮೂಲದಿಂದ ಹೊರಗೆ ಬರಬೇಕು ಅಂದರೆ ಜೋಡಿಯನ್ನು ಹೊರಗೆ ತೆಗಬೇಕು. 2 ಜೋಡಿ ಇದ್ದಾವಲ್ಲ, ಅದರಲ್ಲಿ 1 ಹೊರಗೆ ಬರುತ್ತೆ, ಉಳಿದಿರೋದು ಇಲ್ಲೇ ಇರುತ್ತೆ. ಓಕೆನಾ. ಸರಿ, ಇದು ನೋಡ್ರಿ, 2 ಇರುತ್ತೆ. ವರ್ಗಮೂಲದಿಂದ ಹೊರಗೆ ಬರಬೇಕು ಅಂದರೆ 2ರಲ್ಲಿ 1 ಹೊರಗೆ ಬರುತ್ತೆ, √5 ಅಂಥೇಳಿ. ಓಕೆನಾ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಏನೇ ಡೌಟ್ ಇದ್ದರೂ ಸಹಿತ SSLC ಎಕ್ಸಾಮ್ 3ರ ಗಣಿತ ವಿಷಯದಲ್ಲಿ ಏನೇ ಡೌಟ್ ಇದ್ದರೂ ಸಹಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅದ್ರ ಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.